ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು, ಯಾಕೆ ಲಕ್ಷ್ಮತೆ ಯಾರು ಇಲ್ದಿರೋ ಜಾಗ ಕರ್ಕೊಂಡ್ ಬಂದಿದ್ರಾ? ಸಿದ್ದು, ಈಗ ನೀನ್ ನನಗ್ ನಿಜ ಹೇಳ್ಬೇಕು. ಏನ್ ನಿಜ ಲಕ್ಷ್ಮತೆ? ನೀನ್ ಉತ್ಸವಕ್ಕೆ ಬಂದಿದ್ದೆ ತಾನೆ, ಭಾವನನ್ ಜೊತೆ ಮಾತಾಡ್ದೆ ತಾನೆ, ಅವಳು ನಿನ್ನ ಹತ್ರ ನಗ್ನಗ್ತಾ ಮಾತಾಡಿದ್ಲು ತಾನೆ, ನಿಜ ಹೇಳು ಸಿದ್ದು. ಇದೇನಪ್ಪ ಲಕ್ಷ್ಮತೆ ಹೀಗೆ ಕೇಳ್ತಿದ್ದಾರೆ? ನಾನು ಮೇಡಮ್ಗೆ ತಾಳಿ ಕಟ್ಟಿರೋದು ಇವ್ರು ಗೊತ್ತಾಗೋಯ್ತಾ? ಅದಕ್ಕೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ದಾರಾ? ಸಿದ್ದು, ಏನ್ ಯೋಚನೆ ಮಾಡ್ತಾ ಇದೀಯ? ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು. ನೀನ್ ಹೀಗ್ ನಡ್ಕೊಂಡ್ರೆ ನನ್ಗೆ ಅನುಮಾನ ಬರುತ್ತೆ. ಅಯ್ಯೋ ಇಲ್ಲ ಲಕ್ಷ್ಮತೆ, ಅವ್ರನ್ನಂತವ ಚೆನ್ನಾಗಿ ಮಾತಾಡಿದ್ರು, ಆದ್ರೆ ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಏನಾಯ್ತು? ಸಿದ್ದು, ದೊಡ್ಡ ಅನಾಹುತ ಆಗೋಗಿದೆ. ಇದೆಲ್ಲ ಯಾಕೆ ನಮ್ ಜೀವನದಲ್ಲಿ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಲಕ್ಷ್ಮತೆ ಅಳ್ಬೇಡಿ, ಅದೇನಾಯ್ತು ಅಂತ ಹೇಳಿ. ಸಿದ್ದು, ನಮ್ ಭಾವನಾ ಕೊರಳಲ್ಲಿ ತಾಳಿ ಇದೆ ಸಿದ್ದು. ಲಕ್ಷ್ಮತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ಗೊತ್ತಾದ್ಮೇಲೂ ಹೆತ್ತ ಕರಳು ಹೇಗಪ್ಪ ಸಮಾಧಾನವಾಗಿರತ್ತೆ? ನೋಡು, ನನ್ಗೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕಪ್ಪ. ನನ್ನ ಮಗಳ ಕೊರಳಿಗೆ ಯಾರು ತಾಳಿ ಕಟ್ಟಿದ್ರು ಅನ್ನೋದನ್ನ ತಿಳ್ಕೊಂಡು ನನಗ್ ನೀನೇ ಹೇಳ್ಬೇಕಪ್ಪ. ಅದಕ್ಕೆ ನೀನೇ ಸರಿಯಾದ ವ್ಯಕ್ತಿ. ಲಕ್ಷ್ಮತೆ ಅದು ಇನ್ನ ನಾವಂತೂ ಅವಳನ್ನ ಕೇಳೋಕ್ಕಾಗಲ್ಲ. ಅದಕ್ಕೆ ನೀನೇ ಅವಳನ್ನ ಕೇಳ್ಬೇಕು. ಅವನ್ ಯಾರು, ಅವನ್ ಎಲ್ಲಿದ್ದಾನೆ, ಅವ್ರ ಸಂಬಂಧ ಹೇಗಿದೆ ಅಂತ ನನಗೆಲ್ಲ ಗೊತ್ತಾಗ್ಬೇಕಪ್ಪ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಇದೊಂದು ಕೆಲ್ಸ ಮಾಡ್ಕೊಡು ಸಿದ್ದು. ನೋಡು, ಈ ಕೆಲ್ಸ ಮಾಡ್ಕೊಡ್ತೀನಿ ಅಂತ ಮಾತ್ಕೊಡು. ಮಾತ್ಕೊಡಪ್ಪ. ಸರಿ ಲಕ್ಷ್ಮತೆ, ಏನಾಗಿದೆ, ಅವ್ನು ಯಾರು ಅನ್ನೋದು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಸಿದ್ದು. ನಾನ್ ಕಷ್ಟದಲ್ಲಿರುವಾಗೆಲ್ಲ ನೀನೇ ಸಹಾಯ ಮಾಡಿದ್ಯಾ. ಹಾಗೆ ಇದೊಂದು ಸಹಾಯ ಮಾಡಿ ಪುಣ್ಯ ಕಟ್ಕೊಳಪ್ಪ. ಆದಷ್ಟು ಬೇಗ ಈ ಕೆಲಸ ಮಾಡ್ಕೊಡು ಸಿದ್ದು. ನೋಡು, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಯಾರ ಹತ್ರನೂ ನೀನೇನು ಹೇಳ್ಬೇಡ. ನಾನಿನ್ ಬರ್ತೀನಿ, ಮರ್ತು ಬಿಡ್ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.